ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಸ್ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಎರಡನೇ ಟೇಕು. ನನ್ನ ಮೈಕ್ ಬಟನ್ ಬಿದ್ದೋಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ಕಾರಲ್ಲಿ. ಸೊ ತುಂಬ ಜನ ತುಂಬ ಜನ ಏನಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಿಲ್ಲ 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 ಅಂತ ಸಿಕ್ಕಾಬಟ್ಟೆ ಮೆಸೇಜು. ಏನು ಹೇಳ್ತೀರಾ? ಎಸ್, ಯೂಟ್ಯೂಬ್ ವಿಡಿಯೋ ಏನಕ್ಕೆ ನಮಗೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಸೊ ನಾವು 1 month 2 months ಬ್ಯಾಕ್ ಇಂದ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಸೊ ಇದು ನಮ್ದು 9th ಎಕ್ಸ್ಪೋ ನಡೀತಾ ಇದೆ. ಸೊ ಪ್ರೆಸೆಂಟ್ಲಿ ನಾವು ಇವಾಗೂ ಎಕ್ಸ್ಪೋಗೆ ಹೋಗ್ತಾ ಇದೀವಿ, ಆನ್ ದ ವೇ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಹಂಗಾಗಿ ತುಂಬಾ ಟೈಟ್ ಶೆಡ್ಯೂಲ್ ಇದೆ ನಮ್ದು. ಸೊ ಆ ಟೈಟ್ ಶೆಡ್ಯೂಲ್ ಅಲ್ಲಿ ನಮ್ಗೆ ಯೂಟ್ಯೂಬ್ ಕಡೆ ನೋಡೋದಕ್ಕೆ ಆಗ್ತಿಲ್ಲ. ಸೊ 1 month ಮೇಲೆ ಆಗೋಯ್ತು ಯೂಟ್ಯೂಬ್ ವಿಡಿಯೋಸ್ನ ಹಾಕಿ. ಸೊ ತುಂಬಾ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲೂ, ಏನಕ್ಕೆ ಇದು ವಿಡಿಯೋಸ್ ಆಗ್ತಾ ಇಲ್ಲ, ಏನಾಯ್ತು ಏನು ಅಂತೆಲ್ಲ ಕೇಳ್ತಾ ಇದ್ರು. ಸೊ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲ ತುಂಬಾ ಚೆನ್ನಾಗಿದ್ದೀವಿ, ಎಲ್ಲ ಆಲ್ ಗುಡ್. ಸೊ ಬ್ಯಾಕ್ ಟು ಬ್ಯಾಕ್ ನಮ್ದು ಎಕ್ಸ್ಪೋಗಳು ನಡೀತಿರೋದ್ರಿಂದ ಸೊ ನಮ್ಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಎಸ್, ನಾವು ಅದೇ ಎಕ್ಸ್ಪೋನಲ್ಲಿ ಇರೋ ಕಾರಣ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ಅದರ್ವೈಸ್ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲ ಸೂಪರ್ ಡೂಪರ್ ಆಗಿದ್ದೀವಿ. ಆ್ಯಂಡ್ ನಮಗೆ ನಿದ್ದೆ ಸಿಗ್ತಾ ಇರೋದೇ ಜಸ್ಟ್ ಒಂದು 3 hours 4 hours ಅಷ್ಟೇ. ಇವಾಗ ನಿದ್ದೆಗೆಟ್ರೆ ನಾವು ಮುಂದೆ ಜೀವನದಲ್ಲಿ ಸುಖವಾಗಿರ್ಬೋದಲ್ವಾ. ಹೊಡೆದಾಕ್ಬಿಡ್ತೀನಿ, ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗಲೇ ನಾವು ನಿದ್ದೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ರೆ ಮುಂದೆ ಲೈಫ್ ಸಿಗಾಬಡೆ ಕಷ್ಟ ಆಗ್ಬಿಡುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಕಷ್ಟಪಟ್ರೇ ನಾವು ಮುಂದೆ ವಯಸ್ಸಾದ್ಮೇಲೆ ಆರಾಮಾಗಿ ತಿನ್ನಕ್ಕೆ ಸಾಧ್ಯ. ಆ್ಯಂಡ್ ಮುಂದೆ ನಾವು ಏನೇ ಒಂದು ಫ್ಯೂಚರಲ್ಲಿ ಒಂದು ಸೆಟಲ್ ಆಗಬೇಕು ಅಂದ್ರೂ ಲೋನ್ ತೊಗೊಂಡೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಎಲ್ಲ ನಮ್ಮ ದುಡ್ಡಲ್ಲೇ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನಮಗೆ. ಸೊ ಯಾವುದು ಲೋನ್ಗೆ ಹೋಗಬಾರ್ದು, ವಿತೌಟ್ ಲೋನಲ್ಲಿ ಎಲ್ಲ ಮಾಡ್ಬೇಕು ನಾವು ಅಂತ ಸಿಕ್ಕಾಬಟ್ಟೆ ಕನಸಿದೆ. ಲೋನಲ್ಲೇನು ಎಲ್ಲರೂ ಕಾರ್ ತೊಗೋಬೋದು, ಮನೆ ಕಟ್ಬೋದು, ಸೈಟ್ ತೊಗೋಬೋದು. ಬಟ್ ಕಂಪ್ಲೀಟ್ ನಮ್ಮ ಅರ್ನಿಂಗ್ಸಲ್ಲಿ ನಿದ್ದೆಗೆಟ್ಟು ಕಷ್ಟಪಟ್ಟು ದುಡ್ದು ಮಾಡೋದಿದೆಯಲ್ಲ, ಸೊ ಅದು ನಾಟ್ ಈಸಿ. ಸೊ ಅದನ್ನು ನಾನು ಪ್ರಮೋದ್ ಅವರು ಸೇರಿಕೊಂಡು ಮಾಡ್ತಾ ಇದ್ದೀವಿ. ಸೊ ನಮಗೆ ಯಾವುದಕ್ಕೂ ಲೋನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಾವು ಆಲ್ರೆಡಿ ಒಂದು ದೊಡ್ಡ ಬಿಗ್ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ಅದು ಕೂಡ ವಿತೌಟ್ ಲೋನೇ. ಸೊ ಇನ್ನೊಂದು ಬಿಗ್ ಡ್ರೀಮ್ಗೆ ಕೈ ಹಾಕಬೇಕು ಅಂದರೆ ಅದು ವಿತೌಟ್ ಲೋನೇ ಹೋಗಬೇಕು ಅಂತ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ. ನಿದ್ದೆಗೆಟ್ಟು ನೈಟ್ ಟ್ರಾವೆಲ್ಲು, ಮನೆಗೆ ಹೋಗೋದೇ 2 ಗಂಟೆ ರಾತ್ರಿ ಆಗುತ್ತೆ. ವಿಂಡೋ ಇರಿಸಿ, 2 ಗಂಟೆ ರಾತ್ರಿ ಆಗುತ್ತೆ. ಅಲ್ಲಿವರೆಗೂ ಪಾಪ ನನ್ನ ಮಗ ಎದ್ದಿರ್ತಾನೆ ನಮಗೋಸ್ಕರ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಕಡೆ ಬೇಜಾರಾಗುತ್ತೆ, ಇನ್ನೊಂದು ಕಡೆ ಅವ್ರಿಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು ಅಂತ ಖುಷಿ ಆಗುತ್ತೆ. ಸೊ ನೀವೆಲ್ಲರೂ ಸಪೋರ್ಟ್ ಅಂತೂ ಸಿಕ್ಕಾಬಟ್ಟೆ ಸಿಗ್ತಾ ಇದೆ ನನಗೆ. ಯಾವ ಲೆವೆಲ್ಗೆ ಅಂದರೆ ನಾನು ಆಲ್ರೆಡಿ 9th ಎಕ್ಸ್ಪೋ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಈ 9th ಎಕ್ಸ್ಪೋ ಮಾಡ್ತಾ ಇರೋದು ನಾಟ್ ಈಸಿ. 26 ವರ್ಷಕ್ಕೆ ಚಾನ್ಸೇ ಇಲ್ಲ ಇಷ್ಟು ಮಾಡೋಕ್ಕೆ ಯಾರೂ. ಸೊ ಅದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೊಬ್ಬರು ಮಾಡೋಕ್ಕೆ ಇನ್ಸ್ಪೈರ್ ಆಗಿ ತೊಗೊಂಡು ಮಾಡಬೇಕು. ಹೆಣ್ಮಕ್ಳು ಅಂದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಅಲ್ಲ, ಏನಾದ್ರು ಮಾಡಬೇಕು, ಗಂಡನ ಸಪೋರ್ಟ್ ಕೊಡಬೇಕು. ಸೊ ಗಂಡ ಮಾಡ್ತಾನಲ್ಲ ಅಂತ ಕೂತ್ಕೊಂಡು ತಿನ್ನೋದು, ಈ ರೀತಿ ಮಾಡಬಾರ್ದು. ಇದನ್ನು ಇನ್ನೊಂದು 4 ಜನ ನೋಡಿ ನಾವು ಮಾಡಬೇಕಪ್ಪ ಅಂತ ನೋಡಿ ಕಲಿಬೇಕು. ಹೇಳಿದ್ ಕರೆಕ್ಟಾ ಇಲ್ಲ ನಾನು? ಹೌದು. ಸೊ ಏನಂದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೊ ಒಬ್ರು ದುಡ್ದು ಎಲ್ಲ ನಮ್ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೋತೀನಿ ಅಂದ್ರೆ ತುಂಬಾನೇ ಕಷ್ಟ ಇದೆ. ಸೊ ಇಬ್ರು ಕೈ ಜೋಡಿಸಿ ದುಡಿದ್ರೇನೆ ಅದು ನಾವೇನಾರ ಮುಂದೆ ಸಕ್ಸಸ್ ಆಗೋದಿಕ್ಕೆ ಕಾರಣ ಆಗುತ್ತೆ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಒಬ್ರು ದುಡ್ದು, ಈಗ ಅದೇ ಇವಳು ಅವಾಗೆ ಹೇಳಿದ್ಲು ಲೋನ್ ತಗೊಂಡ್ ಮಾಡ್ಬಿಡ್ಬೋದು ಅಂತ. ಬಟ್ ನಮ್ಗೆ ಏನಂತಂದ್ರೆ ಅದು ಇಷ್ಟ ಇಲ್ಲ. ಏನೋ ಒಂಥರ ಸಾಲ ತಲೆ ಮೇಲೆ ಹೋಗ್ಬಿಟ್ಟಿರೋ ತರ ಆಗ್ಬಿಡುತ್ತೆ. ಸೊ ಅದ್ರಲ್ಲಿ ಇದ್ರು ನಮ್ಗೆ ಒಂಥರ ಸ್ಯಾಟಿಸ್ಫೈ ಇರಲ್ಲ. ಸೊ ಹಂಗಾಗಿ ನಮ್ದು ಏನೇನು ಮುಂದೆ ಡ್ರೀಮ್ಸ್ ಗಳಿದೆ ಆ ಡ್ರೀಮ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದ್ರೆ ಇವತ್ ಕಷ್ಟಪಟ್ರೇನೆ ಮುಂದೆ ಸುಖ ಸಿಗೋದು. ಸೊ ಇಲ್ಲ ಇವತ್ತು ಆರಾಮಾಗಿರ್ತೀನಿ, ಇವತ್ತು 10 ರೂಪಾಯಿನೋ ಸಿಕ್ಬಿಡ್ತು, ಅದ್ರಲ್ಲಿ 8 ರೂಪಾಯಿ ಖರ್ಚು ಮಾಡ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು 2 ರೂಪಾಯಿ ಸೇವಿಂಗ್ಸ್ ಮಾಡೋಣ, ಅದ್ರಲ್ಲಿ ಏನಾರ ಮಾಡ್ಕೊಳ್ಳೋಣ ಅನ್ನೋದು ತುಂಬಾನೇ ಕಷ್ಟ. ಸೊ ಇವತ್ತು 10 ರೂಪಾಯಿ ದುಡಿತಾ ಇದೀವಿ ಅಂತಂದ್ರೆ 10 ರೂಪಾಯಿ ದುಡಿತೀವಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದು ಮಾಡೋ 20 ರೂಪಾಯಿ ದುಡಿಬಹುದು. ಸೊ ಅವಾಗ 10 ರೂಪಾಯಿ ಖರ್ಚು ಮಾಡ್ಕೊಂಡು 10 ರೂಪಾಯಿ ಫುಲ್ ಸೇವ್ ಮಾಡ್ಬೋದಲ್ಲ. ಸೊ ಆ ತರ ನಾವು ಮೈಂಡ್ ಸೆಟ್ ಇಟ್ಕೊಂಡು ದುಡಿತಾ ಇದ್ದೀವಿ. ಸೊ ಈ ಇದ್ರಲ್ಲಿ ಹೆಂಗಾಗಿದೆ ಅಂತಂದ್ರೆ
ನಮ್ಗೆ ಆ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ತುಂಬಾನೇ ಅಡೆತಡೆಗಳು ಬಂತು. ಸೊ ಏನು ಮಕ್ಳುಗಳು ಚಿಕ್ಕವ್ರು ಇದ್ದಾರೆ, ಹಾಗಲ್ಲ ಹಾಗೆ ಹೀಗೆ ಅಂತ. ಸೊ ನಾವ್ ಯಾವ್ದಕ್ಕೂ ಎದ್ರದೆ ಎಲ್ಲ ಮುಂದೆ ಇಲ್ಲ ಆಗತ್ತೆ ನಮ್ ಕೈಯಲ್ಲಿ ಅಂತಂದ್ಬಿಟ್ಟು ಆ ಚಿಕ್ಕ ಪಾಪು ಮಕ್ಳುಗಳು ಇಟ್ಕೊಂಡೇ ಮಾಡ್ತಾ ಇದೀವಿ ನಾವು. ಸೊ 9th ಎಕ್ಸ್ಪೋ ಇದು ನಮ್ದು ನಾಟ್ ಈಸಿ, ಅಂದ್ರೆ ನಾವು ಸುಮ್ನೆ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ. ಮತ್ತೆ ಹಂಗೆ ಸಪೋರ್ಟು ಸಿಕ್ಕಿದೆ, ಜನಗಳ ಸಪೋರ್ಟು ಸಿಕ್ಕಿದೆ. ನಮ್ಮ ನಮ್ಮ ಮಕ್ಳುನು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪು ಎಕ್ಸಾಮ್ ಇದ್ದಾಗೆಲ್ಲ ನಾನು ಫೋನಲ್ಲಿ ಹೇಳ್ಕೊಟ್ಟಿರ್ತೀನಿ, ಒಂದಷ್ಟು ಮನೆಗೆ ಹೋಗ್ಬಿಟ್ಟು ಹೇಳ್ಕೊಟ್ಟಿರ್ತೀನಿ. ಸೊ ಅವನನ್ನು ನಾವು ನೋಡ್ಕೋಬೇಕು, ಅವನು ಎಕ್ಸಾಮ್ಸ್ ಇದ್ದಾಗ ಅವನ ಕಡೆನೂ ಗಮನ ಕೊಡ್ಬೇಕು. ಮತ್ತೆ ಇವಳ್ದು ಊಟ ತಿಂಡಿ ಕರೆಕ್ಟ್ ಆಗ್ಬೇಕು, ಇಲ್ಲ ಅಂತಂದ್ರೆ ಇವಳುನು ಇದ್ ಮಾಡಲ್ಲ. ಮತ್ತೆ ಇವಳು ಮಲ್ಕೊಳ್ಳೋದಕ್ಕೆ ಸೊ ಎಲ್ಲಾನು ಒಂದು ಅರ್ಧ ಗಂಟೆ ಕಳಿಯೋದನ್ನು ತುಂಬಾನೇ ಕಷ್ಟ ಮಕ್ಳನ್ನ ಇಟ್ಕೊಂಡು ಮಾಡೋದು. ಅಪ್ಪುನ ಯಾರು ಇದು ಮೈಕ್ ಕೊಡಿ ಮೇಡಮ್, ಅಪ್ಪನ ಯಾರು ನೋಡ್ಕೋತಾವ್ರೆ ಅನ್ನೋದು ಒಂದು ಇದಿರುತ್ತೆ, ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ನಮ್ಮ ಮಾವ ನೋಡ್ಕೋತಾ ಇದ್ದಾರೆ. ಒಂದಷ್ಟು ದಿನ ನಮ್ಮ ಪ್ರಮೋದ್ ಅವರ ಚಿಕ್ಕಮ್ಮ ನೋಡ್ಕೊಂಡ್ರು. ಸೊ ಇವಾಗ ನಮ್ಮ ಮಾವ ನೋಡ್ಕೋತಾ ಇದ್ದಾರೆ. ಅವ್ನು ಬಂದು ಆರಾಮಾಗಿರ್ತಾನೆ, ಕಾಲ್ ಮಾಡ್ತಾನೆ, ಊಟ ನಮ್ಮ ಮಾವ ಅಡುಗೆ ಎಲ್ಲ ಮಾಡ್ತಾರಲ್ಲ, ಸೊ ಮಾಡಿಕೊಡ್ತಾರೆ. ಆಮೇಲೆ ಬರುವಾಗ ಏನಾದ್ರು ತೊಗೊಂಡು ಬನ್ನಿ ಅಂತಾನೆ. ಸೊ ಅವನು ಖುಷಿಯಾಗಾಗಿ ಏನೇನಾದರೂ ನಾವು ಕೈಲಿ ಇಟ್ಕೊಂಡು ಹೋಗ್ತೀವಿ. ಸೊ ನಮ್ಮ ಜೊತೆ ಕಷ್ಟಪಡ್ತಾ ಇರೋದು ಮಕ್ಳಿಗೋಸ್ಕರ. ಸೊ ಇಲ್ಲೂ ಒಬ್ರು ವ್ಯಕ್ತಿ ಇದ್ದಾರೆ, ಅವರು ಮಾತಾಡ್ಲಿ. ಅವರು ವಿಡಿಯೋಸ್ ಮಾಡ್ತಾ ಇಲ್ಲ, ಇದೆಲ್ಲ ಮಾಡ್ತಾ ಇರೋದು ಮಕ್ಳಿಗೋಸ್ಕರನೇ. ಸೊ ಹಂಗಾಗಿ ಮಕ್ಕಳಿಗೆ ಇವಾಗ ಒಂದ್ ಸ್ವಲ್ಪ ಅದು ತೊಂದರೆ ಆಗ್ಬೋದು. ಇವಳಿಗೂ ಟ್ರಾವೆಲ್, ನಮ್ಗೆ ಗೊಂಬೆಗೆ ಕಂಟಿನ್ಯೂಸ್ ಟ್ರಾವೆಲ್, ಆಮೇಲೆ ಅಲ್ಲೆಲ್ಲ ಹೊಸ ಜನಗಳು, ಮತ್ತೆ ಹೊಸ ನೀರು, ಆ ತರದೆಲ್ಲ ಸಣ್ಣ ಪುಟ್ಟ ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ನಾವು ತಡ್ಕೊಂಡ್ರೇನೆ ಇವಾಗ ಮುಂದೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಹೌದು, ಇವಾಗ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಬ್ಯಾನರ್ ಬೇಕಿತ್ತು ಅವ್ರಿಗೆ, ಅದಕ್ಕೆ ಫೋನ್ ಮಾಡ್ತೀವಿ, ಬರ್ತೀವಿ ಅಂತ ಹೇಳ್ತೀನಿ. ಮಾತಾಡಿ. ಎಸ್, ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರ. ಆಕ್ಚುಲಿ ನಾವು ಒಂದೊಂದ್ ಎಕ್ಸ್ಪೋಗಳನ್ನ ಸುಮ್ನೆ ಮಾಡ್ಕೊಂಡು ಹೋಗ್ತಿಲ್ಲ. ಖಂಡಿತವಾಗ್ಲೂ ಒಂದು ಎಕ್ಸ್ಪೋ ಸಕ್ಸಸ್ ಆಗಿದ್ಕೆ ಇನ್ನೊಂದ್ ಎಕ್ಸ್ಪೋಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ನೀವು ಹೊರಟಿರಿ, ನೀವು ನಾನು ಆಮೇಲೆ ಫೋನ್ ಮಾಡ್ತೀನಿ, ಅವಾಗ ಬನ್ನಿ ಬ್ಯಾನರ್. ಹಾ ಸರಿ ಆಯ್ತು, ಓಕೆ. ಅದೇ ಒಂದು ಎಕ್ಸ್ಪೋ ಸಕ್ಸಸ್ ಆಗಿದ್ಕೆ ಇನ್ನೊಂದು ಎಕ್ಸ್ಪೋಗಳನ್ನ ಈ ತರ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಅಂಡ್ ಇನ್ನೊಂದೇಂದ್ರೆ ಯಾವ ಲೆವೆಲ್ಗೆ ಟೈಟ್ ಶೆಡ್ಯೂಲ್ಸ್ ಅಂದ್ರೆ, ನಾವಿಲ್ಲ ಟ್ರಾವೆಲ್ ಮಾಡ್ತೀವಲ್ಲ, ಸುಮ್ಮನೆ ಟ್ರಾವೆಲ್ ಮಾಡಲ್ಲ. ನೆಕ್ಸ್ಟ್ ಎಕ್ಸ್ಪೋ ಎಲ್ಲಿ ಮಾಡೋದು, ಏನ್ ಪ್ಲಾನ್ ಮಾಡೋದು, ಅದನ್ನೇ ಇವಾಗೂ ಅಷ್ಟೇ ಕಾಲ್ ಬಂದಿದ್ದು, ಒಂದು ವರ್ಕ್ದು ಇದಾಗೆ ಬಂದಿದ್ದು. ಸೊ ಈ ತರ ಫುಲ್ಲು ಬರೀ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತೆಲ್ಲ ತುಂಬಾ ಜನ ನನಗೆ ಕೇಳಿ ಬಂದಿರೋದು ಪರ್ಸ್ನಲಿ. ಅಯ್ಯೋ ಮಗು ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ, ಹಂಗ್ ಮಾಡೋಳು ಹಿಂಗ್ ಮಾಡೋಳೆ ಅಂತ ಹೇಳ್ಬಿಟ್ಟು. ಬಟ್ ಹೇಳೋರು ಯಾರು ಮಕ್ಳುಗಳನ್ನ ಸಾಕಲ್ಲ. ನಮ್ಮ ಮಕ್ಳುಗಳನ್ನ ಹೆಂಗ್ ನೋಡ್ಕೋಬೇಕು, ಹೆಂಗ್ ಸಾಕ್ಬೇಕು, ಹೆಂಗ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಓದಿಸ್ಕೋಬೇಕು, ಆ ಸ್ಕೂಲ್ಗೆ ಫೀಸ್ನ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿ ಸ್ಕೂಲ್ಗೆ ಹಾಕಿರೋರ್ಗೆ ಆ ಮಗುನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತಾನೂ ಗೊತ್ತಿರುತ್ತೆ. ಕಷ್ಟಪಟ್ಟು ಎತ್ತಿರೋರ್ಗೆ, ಇಷ್ಟು ವರ್ಷ ಸಾಕಿರೋರ್ಗೆ ಹೆಂಗ್ ನೋಡ್ಕೋಬೇಕು ಅಂತಾನೂ ಗೊತ್ತಿರುತ್ತೆ. ಸೊ ಅಲ್ಲೆಲ್ಲೋ ಕುತ್ಕೊಂಡು ಮಾತಾಡೋರು, ಅಲ್ಲೆಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋರು. ಸೊ ಬಂದ್ಬಿಟ್ಟಿಲ್ಲ ನಮ್ಮ ಮಕ್ಳುಗಳನ್ನ ಸಾಕಲ್ಲ ಅಥವಾ ನಮ್ಗೆ ಸಪೋರ್ಟಿವ್ ಆಗಿ ಇರೋದಿಲ್ಲ. ಸೊ ಯಾರೆಲ್ಲ ಇದ್ದೀರಾ, ಥ್ಯಾಂಕ್ ಯು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ಅಂಡ್ ಇಲ್ಲಿ ಬಂದು ಕಸ್ಟಮರ್ಸ್ ಎಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಸೊ ನಾವಿಷ್ಟು ಸಕ್ಸಸ್ ಆಗ್ತಿರೋದಕ್ಕೆ ಖಂಡಿತವಾಗ್ಲೂ ನೀವೇ ಕಾರಣ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲೂ ಅಷ್ಟೇ ಪಾಪ ಇವಳು ನಮ್ಮ ಗೊಂಬೆ ಇನ್ನ ಫೀಡ್ ಮಾಡ್ತಿದ್ದಾರೆ ಭೂಮಿಕಾ ಅವರು. ಅವಳು ಪಾಪ ಗೊತ್ತಾ, ನಿಜವಾಗ್ಲೂ ಆ ಮಗುನು ನೋಡ್ಕೊಂಡು, ಎಕ್ಸ್ಪೋಗಳಲ್ಲೂ ನೋಡ್ಕೊಂಡು, ಜನನೂ ಮೇಂಟೈನ್ ಮಾಡ್ಕೊಂಡು, ಬಿಲ್ಲಿಂಗ್ ಇಲ್ಲ ಫೀಡ್ ಮಾಡ್ತಿದ್ದಾರೆ, ಇನ್ನ ಸ್ಟಿಲ್ ಫೀಡ್ ಮಾಡ್ತಿದ್ದಾರೆ. ಸೊ ಅವಳಂತೂ ಅವ್ರ ಅಮ್ಮನ್ ಬಿಟ್ಟು ಇರೋದೇ ಇಲ್ಲ, ಅಮ್ಮ ಅಮ್ಮ ಅಂತ ಓಡೋಗ್ಬಿಡ್ತಾಳೆ ಪಾಪ. ಅವರು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಂಡ್ ಸೊ ಎಲ್ರದ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಸೊ ನಮ್ ಕಷ್ಟಪಟ್ಟಂಗೆ ದೇವ್ರು ನಮ್ಗೆ ಕೊಡ್ತಾ ಇದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಮತ್ತೆ ಯಾವ್ಯಾವ ಊರಿಗೆ ಹೋಗ್ತೀವಿ ಅಲ್ಲಲ್ಲಿ ಜನನೇ ನಮ್ಗೆ ಸಪೋರ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಒಂದ್ ಊಟ ತಿಂಡಿಗೆ ಆಗ್ಬೋದು, ಸಜೆಷನ್ಸ್ ಕೊಡೋದು, ಮತ್ತೆ ಇಲ್ಲಿ ಹಿಂಗಿರುತ್ತೆ ಹಾಗಿರುತ್ತೆ ಅಂತ ಅವ್ರು ಹೇಳೋದು. ಸೊ ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅವ್ರು ಬರೋದು, ರೆಸ್ಪಾನ್ಸ್ ಕೊಟ್ಟು ಮಾತಾಡ್ಸೋದು, ನಮ್ಮ ಹತ್ರ ಸೆಲ್ಫಿ ತಗೊಳ್ಳೋದು, ಅದೆಲ್ಲ ಎಷ್ಟು ಯಾವ ಲೆವೆಲ್ ಖುಷಿ ಆಗುತ್ತೆ ಅಂತಂದ್ರೆ, ಯಪ್ಪ ನಾವ್ ಇದು ಸುಮ್ನೆ ಮನೇಲಿ ಇದ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ, ಇಷ್ಟು ಜನ ನಮಗ್ ಪರಿಚಯನೂ ಆಗ್ತಿರ್ಲಿಲ್ಲ, ಇಷ್ಟು ಜನ ನಮ್ಮ ಮಾತಾಡಿ ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಆ ಪ್ರೀತಿ ಎಷ್ಟು ಸಂಪಾದನೆ ಮಾಡಿದೀವಿ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಮನೇಲಿ ಕುತ್ಕೊಂಡು ನಾವೇನು ಬರೀ ಒಂದು ಯೂಟ್ಯೂಬ್ ಅಲ್ಲಿ ಮಾತಾಡ್ಬಿಟ್ಟು ನಮ್ದು ಏನಿದೆ ಡೈಲಿ ರುಟೀನ್ಸ್ ನ ಅದನ್ನ ತೋರ್ಸ್ಕೊಂಡು ಸುಮ್ನೆ ಆಗ್ಬಿಡ್ತಾ ಇದ್ವಿ. ಬಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ, ಒಬ್ಬೊಬ್ರ ಜೊತೆನೂ ನಾವು ಮಾತಾಡ್ತೀವಲ್ಲ,
ಸೊ ಅವಾಗ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊತೀವಿ ಆ ಊರ್ ಬಗ್ಗೆ, ಮತ್ತೆ ಅಲ್ಲಿ ಜನಗಳ ಬಗ್ಗೆ, ಮತ್ತೆ ನಾವು ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಜನಗಳು, ಮತ್ತೆ ಹೆಂಗ್ ವಿಡಿಯೋಸ್ ಬರ್ತಾ ಇದೆ. ಸೊ ಅದನ್ನೆಲ್ಲ ತಿಳ್ಕೊಂಡಂಗಾಯ್ತು. ಏನೋ ಒಂಥರ ಇದು ನಾವು ಹೋಗಿ ಸ್ಕೂಲಲ್ಲಿ ಹೋಗಿ ಕಲಿತೀವಲ್ಲ ಅದಕ್ಕಿಂತ ಜಾಸ್ತಿ ಇನ್ನೂ ಕಲ್ತಂಗಾಯ್ತು. ನಮ್ಮ ಸೆಲ್ಫಿದು ಅಷ್ಟೇನೆ. ಮತ್ತೆ ನನ್ ಮಗಳೂನು ಅಷ್ಟೇನೆ. ಎಷ್ಟು ಅಂತಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಅವಳು ಈಗ ಎಲ್ಲರೂ ಬಂದ ತಕ್ಷಣ ಹಾಯ್ ಹೇಳ್ಬೇಕು, ಬಾಯ್ ಹೇಳ್ಬೇಕು, ಅವ್ನ ಹೆಂಗ್ ಮಾತಾಡ್ಸ್ಬೇಕು ಮಕ್ಕಳನ್ನ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವಳಿಗೆ. ಈ 1.5 ವರ್ಷಕ್ಕೆ ಎಲ್ಲ ಕಲ್ತ್ಕೊಂಡ್ಬಿಟ್ಟವಳೆ. ಮನೇಲಿ ಇದ್ದಿದ್ರೆ ಬರೀ ಆಟ ಸಾಮಾನಲ್ಲಿ ಆಟ ಆಡೋದು ಅಷ್ಟೇ ಮಗಳು. ಮಾತು ಲೇಟ್ ಆಗಿ ಬರೋದು. ಆಮೇಲೆ ಅಯ್ಯೋ ನಮ್ ಮಕ್ಳಿಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಇನ್ನೊಂದ್ ಮಕ್ಳ ಜೊತೆ ಸೇರಿಸ್ಬಾರ್ದು, ಆತರ ಎಲ್ಲಾ ಮನೇಲಿ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರಲ್ಲ ಮಕ್ಳನ್ನ. ಸೊ ಆತರ ಮಾಡ್ಬಾರ್ದು. ಈ ತರ ಇದ್ದಾಗ ನೋಡಿ ಮಕ್ಳುಗಳು ಆರಾಮಾಗಿ ಅವ್ರು ಬೆಳ್ಕೊಳ್ಳೋದು ಗೊತ್ತಾಗಲ್ಲ, ಮತ್ತೆ ನಮ್ಗುನು ಏನು ರಿಸ್ಕ್ ಅಂತ ಅನ್ಸಲ್ಲ. ಅಂಡ್ ನಮ್ ಪಾಪಗೂ ಶೀತ ಗೀತ ಎಲ್ಲ ಆಗಿ ಜ್ವರನೂ ಬಂದಿದೆ, ಶೀತನೂ ಆಗಿದೆ, ಎಲ್ಲಾನು ಆಗಿದೆ, ನೀರ್ ಚೇಂಜ್ ಆಗಿದ್ದಕ್ಕೆ. ಸೊ ಅದನ್ನು ಕೂಡ ಮೇಂಟೈನ್ ಮಾಡಿದ್ವಿ. ಅಪ್ಪಗೂ ಹುಷಾರಿಲ್ಲದೆ ಇಂಜೆಕ್ಷನ್ ಹಾಕ್ಸ್ಕೊಂಡಾಗ ಅವನ್ಗೂ ಜ್ವರ ಬಂದು ನಿಜವಾಗೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ಅಷ್ಟೇ ಇದ್ ಮಾಡ್ತಿದೀವಿ. ಅಂಡ್ ಇಲ್ಲಿ ಭೂಮಿಕಾ ಹಿಂದೆ ಕಾಣಿಸ್ತಾ ಇಲ್ಲ, ಇಲ್ಲಿ ಫುಲ್ ಸ್ಟಾಕ್ ಇದೆ, ಹಿಂದೆಗಡೆನೂ ಫುಲ್ ಸ್ಟಾಕ್ ಇದೆ. ಯಾರೆಲ್ಲ ಕೆಲವ್ರು ಅನ್ಕೋತಾರೆ ಅಯ್ಯೋ ಅದೇ ಸ್ಟಾಕ್ ನಾವು ಇನ್ನೊಂದ್ ಕಡೆಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು, ಖಂಡಿತ ನಮ್ಗೆ ಸ್ಟಾಕೇ ಉಳ್ಕೊಳ್ಳೋದೇ ಇಲ್ಲ ನಿಜವಾಗ್ಲೂ ಎತ್ಕೊಂಡ್ ಹೋಗೋದಕ್ಕೆ. ಸೊ ಅಷ್ಟು ಸ್ಟಾಕ್ ಆಗುತ್ತೆ. ಇಲ್ಲೂ ಇದೆ, ಇಲ್ಲಿ ಕೆಳಗಡೆ ಜ್ಯುವೆಲ್ರಿ ಇದೆ, ಅಲ್ಲಿ ಹಿಂದೆ ಇನ್ನ ಇದೆ. ಅದಕ್ಕೆ ನಾನು ಸೈಡಲ್ಲಿ ಇಲ್ಲಿ ಕೂತಿರೋ ರೀಸನ್ನೇ ಅದು, ಇಲ್ಲಿ ಫುಲ್ಲು ಸ್ಟಾಕ್ ಇದೆ. ಸೊ ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದ್ ಜನ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ತುಂಬಾ ಜನ ಬಂದಿರೋರು ಹೇಳೋದು ಏನಂತಂದ್ರೆ ನಿಮ್ ಸ್ಯಾರಿಗಳಂತೂ ಸೂಪರ್ ಆಗಿದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಸೊ ಬೇರೆ ಕಡೆನೂ ಹೋಗಿದ್ವಿ, ನಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ, ಈಗ ತುಂಬಾ ಸ್ಯಾಟಿಸ್ಫೈ ಆಯ್ತು ಅಂತ ತುಂಬಾ ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ನಮಗೆ. ಅಂಡ್ ನಮ್ಗೆ ಎಲ್ಲಾ ಎಕ್ಸ್ಪೋಗಳಲ್ಲೂ ಮದ್ವೆ ಕಸ್ಟಮರ್ ಮಸ್ಟ್ ಅಂಡ್ ಶುಡ್ ಇದ್ದೇ ಇರ್ತಾರೆ. ಆಷಾಢ ಇದ್ರು ಕೂಡ ಮದ್ವೆ ಕಸ್ಟಮರ್ ತುಂಬಾ ಜನ ಇರ್ತಾರೆ. ಮತ್ತೆ ಬೆಂಗಳೂರಿಂದ ಅಲ್ಲಿಂದ ಇಲ್ಲಿ ತುಂಬಾ ಜನ ಹೋಲ್ಸೇಲ್ ಕಸ್ಟಮರ್, ಅಂಗಡಿಗಳ ಕಸ್ಟಮರ್ ಎಲ್ಲ ನಮ್ಮ ಅಂಗಡಿಲಿ ಈ ತರ ಸೀರೆ ಸಿಗಲ್ಲ ಏನಂತಂದ್ರೆ ಶಾಪ್ ಓಪನ್ ಮಾಡಿದ್ವಿ, ಅದು ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಆ ಶಾಪ್ ಓಪನ್ ಮಾಡಿ ನಾವು ಅಂದ್ರೆ ಆ ಶಾಪ್ ನ ಎಕ್ಸ್ಪೋ ಮಾಡ್ತಿದೀವಲ್ಲ ಅಂದ್ಬಿಟ್ಟು ಸ್ವಲ್ಪ ದಿನ ಮಟ್ಟಿಗೆ ಕ್ಲೋಸ್ ಮಾಡಿದ್ರೆ ಮತ್ತೆ ಸ್ಟಾಕ್ ಡಂಪ್ ಮಾಡ್ಕೊಳ್ಳೋದಕ್ಕೆ ನಮಗೂ ಹೆಲ್ಪ್ ಆಗಿದೆ ಅದು. ಸೊ ಹಂಗಾಗಿ ತುಂಬಾ ಜನ ಏನಂತಂದ್ರೆ ಕಾಲ್ ಮಾಡ್ಬಿಟ್ಟು ಅಂಗಡಿ ಯಾವಾಗ ಓಪನ್ ಆಗಿದೆ, ಶಾಪ್ ಯಾವಾಗ ಓಪನ್ ಮಾಡ್ತಾರೆ, ಶಾಪ್ ಯಾವಾಗ ಓಪನ್ ಮಾಡ್ತೀರಾ ಅಂತ. ನಾವು 10ನೇ ತಾರೀಕು 15ನೇ ತಾರೀಕು ಅಂತ ಹೇಳ್ಕೊಂಡು ಬರೋದೇ ಆಗಿದೆ. ಮತ್ತೆ ಆನ್ಲೈನ್ಗೂ ಕೊಡಕ್ ಆಗ್ತಾ ಇಲ್ಲ ನಾವು ಎಕ್ಸ್ಪೋ ಇದ್ರಲ್ಲಿ. ನೋಡೋಣ ಸದ್ಯದಲ್ಲೇನೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ. ಸೊ ನಮ್ಮ ಇದಕ್ಕೆ ನಮ್ಮ ಮಕ್ಳುಗಳು ತುಂಬಾನೇ ಥ್ಯಾಂಕ್ ಯು ಹೇಳ್ಬೇಕು. ನಮ್ಮ ಈ ಒಂದು ಸಪೋರ್ಟ್ಗೆ ನಮ್ಮ ಮಕ್ಳುಗಳು ತುಂಬಾ ಥ್ಯಾಂಕ್ ಯು ಹೇಳ್ಬೇಕು. ಅಪ್ಪು ಆಗಿರ್ಬೋದು, ಅಚ್ಚು ಆಗಿರ್ಬೋದು. ಮೇನ್ಲಿ ಗೊಂಬೆ ಏನ್ ಗೊತ್ತಾ, ನಮ್ ನಿಜವಾಗೂ ನಾವು ತಲೆನೇ ಕೆಡ್ಸ್ಕೊಳ್ಳೋದು. ಅಯ್ಯೋ ಬಿದ್ಬಿಟ್ಲೇನೋ ಎದ್ಬಿಟ್ಲೇನೋ, ಯಾವ್ದೋ ಮಗು ಜೊತೆ ಹೋದ್ಲೇನೋ, ಯಾರೋ ಕರ್ಕೊಂಡು ಹೋದ್ಲೇನೋ, ಊಹು ಅವಳು ಪಾಡಿಗೂ ಆಟ ಆಡ್ಕೊಂಡು ಎಷ್ಟ್ ಚೆನ್ನಾಗಿರ್ತಾಳೆ ಗೊತ್ತಾ. ತುಂಬಾ ಖುಷಿ ಆಗುತ್ತೆ. ಅಂಡ್ ನನಗೊಂದು ಬಂದಿರೋದು ಮಾತ್ ಪ್ರಕಾರ ಹೇಳ್ಬೇಕು, ನಮ್ಗೆ ಎಕ್ಸ್ಟ್ರಾ ಟೀಮ್ ಯಾರೋ ನಮ್ಗೆ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ, ಯಾರೋ ನಮ್ಗೆ ಎಲ್ಲಾನು ಹೆಲ್ಪ್ ಮಾಡ್ಕೊಡ್ತಾರೆ. ನಿಜವಾಗ್ಲೂ ಯಾರು ಇಲ್ಲ. ಟೀಮ್ ಅಂದ್ರೆ ನಾವೇ 3 ಜನ ಟೀಮು. ಎಲ್ಲೇ ಯಾವ್ದೇ ಒಂದು ಲೊಕೇಶನ್ ಗಳನ್ನ ಹುಡ್ಕೋದಾಗ್ಲಿ, ಎಕ್ಸ್ಟ್ರಾ ಐಡಿಯಾಗಳನ್ನ ತಗೊಂಡ್ಬರೋದಾಗ್ಲಿ ಎಲ್ಲ ಒಂದೇ ದಿನ. ಟೀಮ್ ಅಂದ್ರೆ ನಾವೇ 3 ಜನ ಟೀಮು. ನನ್ಗೆ ಗೊತ್ತಿರ್ತಾರ ಬೇರೆ ಎಕ್ಸ್ಪೋಗಳ ಬಗ್ಗೆ ಮಾತಿಲ್ಲ, ಬಟ್ ಬೇರೆಯವ್ರಿಗೆ ಅವರು ಹಿಂದೆ ಬ್ಯಾಕ್ ಸಪೋರ್ಟ್, ಯಾರೋ ಹುಡ್ಕೊಡೋದು, ಯಾರೋ ಮಾಡ್ಕೊಡೋದು, ಯಾರೋ ಸ್ಟಾಕ್ ಎತ್ಕೊಡೋದು, ಯಾರೋ ಲೇಬಲ್ ಹಾಕೋದು, ಪ್ರತಿಯೊಬ್ರಿಗೂ ಜನಗಳಿರ್ತಾರೆ. ನಮ್ಮ ಹತ್ರ ಯಾರು ಎಕ್ಸ್ಟ್ರಾ ವರ್ಕರ್ಸ್ ಇಲ್ಲ, ಯಾರು ಎಕ್ಸ್ಟ್ರಾ ಟೀಮ್ ಇಲ್ಲ, ನಾವೇ 3 ಜನ ಟೀಮು, ನಾವೇ ಎಲ್ಲಾ ಮಾಡ್ಕೊಂಡು. ಸೊ ಅಂಡ್ ಇವರು ಅಷ್ಟೇ, ಇವ್ರ ಸ್ಯಾರಿಗಳಿಗೆ ಹೆಂಗೆಲ್ಲ ಪ್ರೊಟೆಕ್ಟಿವ್ ಮಾಡ್ಕೊಳ್ಳೋದು, ಏನದು ಲೇಬಲ್ಗಳನ್ನ ಹಾಕೋದು, ಬಿಲ್ ಹಾಕೋದು, ನೀಟಾಗಿ ಎತ್ಕೊಂಡು ಹೋಗೋದು. ಸೊ ಇವರು ಕೂಡ ನಂದು ಜ್ಯುವೆಲ್ರಿಗಳು ಸೇಮ್ ಅದೇ ತರ ಸಪೋರ್ಟ್ ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಹೇಳ್ತೀನಿ. ಸೊ ಥ್ಯಾಂಕ್ ಯು. ಎಸ್, ಈ ರೀತಿ ನಡೀತಾ ಇದೆ ನಮ್ಮ ಶೆಡ್ಯೂಲು. ಇದರಿಂದ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ, ಬಟ್ ನಾವೆಲ್ಲ ತುಂಬ 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 ಚೆನ್ನಾಗಿದ್ದೀವಿ. ಆ್ಯಂಡ್ ನನಗೆ ಎಲ್ಲಾದರೂ ಒಂದು ಎಕ್ಸ್ಪೋದಲ್ಲಿ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಎಕ್ಸ್ಪೋನಲ್ಲಿ ಹುಷಾರು ತಪ್ಪಿಡ್ತಾ ಇದ್ದೆ ನಾನು. ಬಟ್ ಇವಾಗ ನಾನು ವಾಯ್ಸು ಕಟ್ತಾ ಇಲ್ಲ, ನಾನು ಅಷ್ಟು ಹುಷಾರು ತಪ್ತಾ ಇಲ್ಲ. ಆ ಕೆಲಸಕ್ಕೆ ಅಡಿಕ್ಟಾಗಿ ಹೋಗಿದ್ದೀನಿ ನಾನೇ ಅಲ್ವಾ. ಒಂದ್ ಎಕ್ಸ್ಪೋ ಇನ್ನೊಂದ್ ಎಕ್ಸ್ಪೋಗೆ ಫುಲ್ ಜೋಶು. ನೆಕ್ಸ್ಟ್ ಎಕ್ಸ್ಪೋಗೆ ಹೋಗ್ಬೇಕು, ಇನ್ನೊಂದ್ ಊರಿಗೆ ಹೋಗ್ಬೇಕು. ಹೆಂಗೆ ಅಂದ್ರೆ ನಾಳೆ ಎಕ್ಸ್ಪೋ ಇವತ್ತು ಫುಲ್ ನಮ್ಗೆ ಇದ್ದೇನೆ ಇರಲ್ಲ.
ಒಂದು ಬಿಲ್ಲಿಂಗ್ ಅವು ಇವು ಅಂತ ನಿದ್ದೆ ಇರಲ್ಲ. ಒಂದ್ 2 ಗಂಟೆ ನಮ್ದು ಸ್ಟೋರಿಗಳೇ ನೋಡಿರ್ಬೋದು ಭೂಮಿಕಾ ಸ್ಟೋರಿ, 2:30 ನಾವ್ ಇನ್ನ ನಿದ್ದೆ ಮಾಡಿರಲ್ಲ. ಸೊ ಆತರ ಇನ್ ಪಿರಿಯ ಪಡೆದ ಅಂದ್ರೆ ನಾವ್ ಮಲ್ಕೊಂಡಾಗ 4 ಗಂಟೆಗೆ ಮಲ್ಕೊಂಡು ಮತ್ತೆ 6:30 ಎದ್ದಿದೀವಿ, 2 ಅವರ್ ನಿದ್ದೆ. ಸೊ ಈ ತರ ಇದ್ದಾಗ ಫುಲ್ ಜೋಶು, ನೆಕ್ಸ್ಟ್ ಎಕ್ಸ್ಪೋಗೆ ಹೋಗ್ಬೇಕು, ನೆಕ್ಸ್ಟ್ ಎಕ್ಸ್ಪೋ ಎಲ್ಲಿ ಹಂಗೆ ಹಿಂಗೆ ಅಂತ. ಇವತ್ತೇ ಫಸ್ಟ್ ಈ ತರ ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡ್ಕೊಂಡು ಹೋಗ್ತಿರೋದು. ಸ್ಟಿಲ್ ಏನು ವಿಡಿಯೋ ಮಾಡೋವರೆಗೂ ಆಲ್ರೆಡಿ ಇನ್ನೊಂದು ಎಕ್ಸ್ಪೋಗೆ ಎನ್ಕ್ವೈರಿ ಮಾಡ್ತಾ ಇದ್ವಿ ನಾವು. ಸೊ ಎನ್ಕ್ವೈರಿ ಇನ್ನ ಕಂಟಿನ್ಯೂ ಫುಲ್ ಆಗಿಲ್ಲ, ಅದು ಕಂಟಿನ್ಯೂ ಇನ್ನ ಮಾಡ್ಬೇಕು. ಭೂಮಿಕಾ ಅಷ್ಟೊತ್ತಿಗೆ ಬ್ಲಾಗ್ ಮಾಡೋಣ ತುಂಬಾ ದಿನ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡ್ರು. ಇವಾಗ ವಿಡಿಯೋ ಕಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಸರ್ಚಿಂಗಿಗೆ ನಮ್ಮ ಟೀಮು. ಹೌದು. ಆ್ಯಂಡ್ ತುಂಬ ಜನ ಖುಷಿ ಆಗ್ಬಿಟ್ಟಿರುತ್ತೆ, ಓ ಯೂಟ್ಯೂಬಿಂದ ಹೊಟ್ಟೋದ್ಲು ಅಂತ. ಜೈ ಮಂದಲ್ಲಿ ಒಂದು ಯೂಟ್ಯೂಬ್ ಬಿಟ್ಟು ಹೋಗಲ್ಲ ಅದು. ಯೂಟ್ಯೂಬ್ ನನ್ನ ಇಟ್ಕೊಬಿಟ್ಟಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಲೈಫಲ್ಲೇ 8 ವರ್ಷ ಆಯಿತು ನಾನು ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿ, ಟಿಕ್ಟಾಕಿಂದ ಮಾಡಿ 8 ಅಲ್ಲ 9 ವರ್ಷ ಆಯಿತು. ಬಟ್ ಇಲ್ಲಿವರೆಗೂ ನಾನು ಅಷ್ಟು ಸೆಲ್ಫಿನ ನನ್ನ ಲೈಫಲ್ಲೇ ಕೊಟ್ಟಿಲ್ಲ. ಈ ಎಕ್ಸ್ಪೋಗಳಲ್ಲಿ ನಿಮ್ಮನ್ನು ನೋಡೋಕ್ಕೆ ಬಂದೆ, ಗೊಂಬೆ ನೋಡೋಕ್ಕೆ ಬಂದೆ, ಅಣ್ಣ ನೋಡೋಕ್ಕೆ ಬಂದೆ ಅಂತ ಹೇಳ್ತಾರಲ್ವಾ, ಸೊ ಅದೆಷ್ಟು ಖುಷಿ ಆಗುತ್ತೆ ಅಲ್ಲಮ್ಮ. ಅಣ್ಣಂದು ಸೆಲ್ಫಿ. ಓ ಅಣ್ಣ ಪ್ಲೀಸ್ ಅಣ್ಣ ನೀವು ಒಂದು ಸೆಲ್ಫಿ ಕೊಡಿ, ನಾನು ಏನೋ ಅಂತ ರೇಗ್ಸಕ್ಕೆ ಮಮ್ಮಿಗೆ. ಕಾಲ್ಸ್ ಶುರು, ಕಾಲ್ಸ್ಗಳು ಶುರು ಆಯ್ತು. ಕೇರ್ ನಗರ ಬಿಟ್ಟು ಬರ್ತಾ ಇದೀವಿ. ಆಧಾರ್ ಕಾರ್ಡ್ ತಗೊಂಡು ಬನ್ನಿ. ಸೊ ಈ ಅಪ್ಡೇಟ್ನ ಕೊಡಬೇಕಿತ್ತು, ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಮಾಡ್ತೀನಿ, ಬಟ್ ಈ ಎಕ್ಸ್ಪೋಗಳೆಲ್ಲ ಮುಗೀಲಿ, ಇನ್ನು ಗೌರಿ ಹಬ್ಬದವರೆಗೂ ಇರುತ್ತೆ. ಸೊ ಮಿಡಲಲ್ಲಿ ನಮ್ಮ ಮಕ್ಳದ್ದು ರಾಖಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಸೊ ಈ ಆ್ಯನಿವರ್ಸರಿ, ಈ ಥರ ಒಂದು ಸಣ್ಣ ಪುಟ್ಟ ನಮ್ಮ ಸೆಲೆಬ್ರೇಷನ್ಗಳನ್ನ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಇದೆಲ್ಲ ಫ್ರೀ ಆದಮೇಲೆ ಖಂಡಿತ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವಾಗ 9th ಎಕ್ಸ್ಪೋ ಮಾಡ್ತಾ ಇದೀವಿ. ಸೊ ಎಲ್ಲೆಲ್ಲಿ ಮಾಡಿದೀವಿ ಅಂತ ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಸೊ ಇನ್ನು ಯಾವ್ದಾರ ಅಂದ್ರೆ ನಿಮ್ಗೆ ಬರ್ಬೇಕು ರಿಕ್ವೆಸ್ಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ಯಾವ ಊರಿಗೆ ಬರ್ಬೇಕು ಅಂತ. ಅವ್ರಿಗೆ ಖಂಡಿತ ಬರ್ತೀವಿ. ಆ್ಯಂಡ್ ನಾವು ಎಲ್ಲ ಎಕ್ಸ್ಪೋಗಳು ಮಾಡ್ತಾ ಇರೋದು ದೊಡ್ಡ ದೊಡ್ಡ ಚೌಟಿಗಳಲ್ಲೇ, ಯಾವುದು ಚಿಕ್ಕ ಪುಟ್ಟ ಮಾಡ್ತಾ ಇಲ್ಲ. ಸೊ ದೇವರು ನಮಗೆ ಸ್ಟಾರ್ಟಿಂಗ್ ಚಿಕ್ಕದ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದ, ಈಗ ದೊಡ್ಡ ದೊಡ್ಡ ಚೌಟಿಗಳಲ್ಲಿ ಮಾಡೋಷ್ಟು ಶಕ್ತಿನ ಕೊಟ್ಟಿದ್ದಾನೆ ದೇವರು. ಖುಷಿ ಆಗುತ್ತೆ, ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ತಿದೆಯಲ್ಲ ಅಂತ. ಮತ್ತೆ ನಮ್ಮ ಎಕ್ಸ್ಪೋದಲ್ಲಿ ಅಂದ್ರೆ ಎಕ್ಸ್ಪೋ ಫಾಲೋ ಅಪ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ನಮ್ದು ಎಷ್ಟು ಇರ್ತಿತ್ತು ಸ್ಯಾರೀಸ್, ಇವಾಗ ಎಷ್ಟು ಆಗಿದೆ ಅಂತ ನೋಡಿರ್ತೀರಾ. ಸೊ ಹಂಗೇನೆ. ಸೊ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲಾನು ಅಷ್ಟೇನೆ, ನಾವು ಸ್ಯಾರಿ ಬಿಸ್ನೆಸ್ ಶುರು ಮಾಡಿದಾಗೂ ಅಷ್ಟೇನೆ ಸಣ್ಣದಾಗಿ ಶುರು ಮಾಡಿತ್ತು. ಆವಾಗ ಅಂದ್ರೆ ಶೇರ್ ಮಾಡಿದಳು, ಮನೇಲೆ ಮಾಡ್ತಿರೋದು. ನನಗೆ ಎಲ್ಲೂ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲೂ ಕಳಿಸಿಲ್ಲಪ್ಪ ನಮ್ಮ ಹಸ್ಬೆಂಡು, ಸೊ ಮನೇಲೆ ಮಾಡ್ತಾ ಇದ್ದೆ ನಾನು. ಅಂಡ್ ತುಂಬಾ ಅಷ್ಟೇನೆ ಸಣ್ಣದಾಗಿ ಶುರು ಮಾಡಿದ್ದು ನಾವು. ಸೊ ಸಣ್ಣದಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಔಟ್ ಮಾಡಿದ್ವಿ. ಅದಾದ್ಮೇಲೆ ಅದ್ರಲ್ಲೂ ನಮ್ಗೆ ಪ್ಲಸ್ ಆರ್ ಮೈನಸ್ ಎಲ್ಲಾ ಕಡೆನೂ ಒಂದು ಮಾಡ್ತಾ ಇದೀವಿ, ಒಂದು ಟ್ರೈ ಮಾಡ್ತಿದೀವಿ ಅಂದ್ರೆ ಪಾಸಿಟಿವ್ ಇರುತ್ತೆ, ಮತ್ತೆ ನೆಗೆಟಿವ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ನೆಕ್ಸ್ಟ್ ಸ್ಟೆಪ್ ಏನೇನ್ ತಪ್ಪು ಮಾಡಿದ್ವಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗಿ ಸೊ ಇವಾಗ ಒಂದು ಸ್ಟೇಬಲ್ ಆಗಿ ನಮ್ಗೆ ಏನ್ ಗೊತ್ತಾಗಿದೆ ಎಲ್ಲ, ಹೆಂಗ್ ಎಕ್ಸ್ಪೋ ಹೆಂಗ್ ರನ್ ಆಗುತ್ತೆ, ಹೆಂಗ್ ಮಾಡ್ಬೇಕು, ಯಾವ ತರ ಜನ ಕೇಳ್ತಾರೆ ಅದೆಲ್ಲ ಐಡಿಯಾ ಬಂದಿದೆ. ಸೊ ಇವಾಗ ಅಂದ್ರೆ ಒಂದ್ ಸ್ವಲ್ಪ ಫ್ಲೋ ಚೆನ್ನಾಗಿದೆ ಈಗ ನಮ್ಗೆ. ಐಡಿಯಾ ಚೆನ್ನಾಗಿದೆ. ಮತ್ತೆ ಮೇನ್ ನನಗೆ ಕಾಲ್ ರಿಸೀವ್ ಮಾಡಿ ಸಾಕಾಗೋಯ್ತು. ಮೇಡಮ್ ಅಂಗಡಿ ಹತ್ರ ಇದೀವಿ, ಯಾವಾಗ ಅದನ್ನ ಹೇಳ್ಬಿಡಿ ಮೇಡಮ್. ತುಂಬಾ ಜನ ಶಾಪ್ ಹತ್ರ ಬಂದು ವಾಪಸ್ ಹೋಗ್ತಾವ್ರೆ ಕಣೆ. ಖಂಡಿತವಾಗ್ಲೂ ಸದ್ಯಕ್ಕಂತೂ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾವು ಓಪನ್ ಮಾಡಲ್ಲ, ಪೂಜೆಗೆ ಓಪನ್ ಮಾಡ್ತೀವಿ ಅಷ್ಟೇನೆ. ಬಿಕಾಸ್ ಅಲ್ಲಿವರೆಗೂ ನಮ್ಮ ಶೆಡ್ಯೂಲ್ ಇದೆ. ಅದಾದ್ಮೇಲೆ ಒಂದು 4 days ಗ್ಯಾಪ್ ಇರುತ್ತೆ. ನೆಕ್ಸ್ಟ್ ಅಗೇನ್ ಗೌರಿ ಹಬ್ಬಕ್ಕೆ ಸೇಲ್ ಶುರು ಆಗುತ್ತೆ. ತುಂಬಾ ಕಾಲ್ಸ್ ಗೊತ್ತಾ, ನಾನು ಆಕ್ಚುಲಿ ಕಾಲ್ಸ್ಗಳನ್ನ ಅಟೆಂಡ್ ಮಾಡೋದು ನಾನೇನೆ. ಮೇಡಮ್ ಹಂಗಿದ್ರ ಬಂದ್ಬಿಟ್ಟಿದೀವಿ, ಹಂಗಿದ್ರ ಬರ್ತಾ ಇದೀವಿ, ಬರ್ರಿ ಇದನ್ನೇ ಹೇಳ್ತಾರೆ ತುಂಬಾ ಜನ. ಅವಾಗ ಇಲ್ಲ ಅನ್ನೋದಕ್ಕೂ ಒಂಥರ ನಿಜವಾಗ್ಲೂ ಬೇಜಾರಾಗುತ್ತೆ. ಆಲ್ರೆಡಿ ತುಂಬಾ ಜನ ಹಂಗಿದ್ರೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ, ವಾಪಸ್ ಹೋಗಿ ಅನ್ನೋದು ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ. ಯಾರ್ದೇ ಆಗ್ಲಿ ಅಂಗಡಿನೇ, ಅವರು ಕಷ್ಟಪಟ್ಟೆ ಬಂಡವಾಳ ಹಾಕಿರ್ತಾರೆ, ನಾವು ಕಷ್ಟಪಟ್ಟೆ ಬಂಡವಾಳ ಹಾಕಿರ್ತೀವಿ. ಸೊ ಅವಾಗ ವಾಪಸ್ ಹೋಗಿ ಅಂತ ಹೇಳಕ್ಕೆ ಇಲ್ಲಿಂದ ಅಷ್ಟೇ ಹೇಳ್ಬೇಕು ಗೊತ್ತಾ, ಒಂಥರ ಸಂಕಟ ತರ ಆಗ್ತಿರುತ್ತೆ. ಸೊ ಅವ್ರದಿಂದ ಸದ್ಯಕ್ಕೆ ಶಾಪ್ ಓಪನ್ ಇಲ್ಲ. ಯಾರೆಲ್ಲ ಕೆಲವ್ರಿಗೆ ಅವಳು ಅವಾಗೆ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರೆಲ್ಲ, ಯೂಟ್ಯೂಬ್ ಅಲ್ಲಿ ಇರೋಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದಿಲ್ಲ. ಹಂಗಾಗಿ ಯಾರೆಲ್ಲ ವ್ಲಾಗ್ಸ್ ನೋಡ್ತಾ ಇದಾರೆ, ಸದ್ಯಕ್ಕೆ ಶಾಪು ಓಪನ್ ಇರೋದಿಲ್ಲ.
ಅವ್ರದ್ದು. ಆ್ಯಂಡ್ ಇನ್ನೊಂದೇನಂದ್ರೆ ನೀವು ಕೇಳ್ಬೋದು, ಯಾರನ್ನ ವರ್ಕರ್ಸ್ ಇಡಿ ಕ್ಯಾಮ್ರಾ ಹಾಕಿಸ್ಬಿಟ್ಟು. ನನಗೆ ನಮ್ಮನೆ ಜನಗಳ ಮೇಲೆ ನಂಗೆ ನಂಬಿಕೆ ಇಲ್ಲ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸರಿನಾ? ನಮ್ಮನೆ ಜನಗಳ ಮೇಲೆ ನಂಗೆ ನಂಬಿಕೆ ಇಲ್ಲ. ಹೆಂಗ್ ನನ್ನ ವರ್ಕರ್ ಮೇಲೆ ನಂಬಿಕೆ ಇಟ್ಟು ಬಿಟ್ಟು ಹೋಗ್ಲಿ? ಹೌದು. ಚಾನ್ಸ್ ಇಲ್ಲ. ಅದು ಕನಸಿನ ಮಾತು. ನನ್ನ ಅಂಗಡಿಲಿ ನಾನೇ ಇರಬೇಕು, ಇಲ್ಲ ನನ್ನ ಗಂಡ ಇರಬೇಕು. ಅದರ್ವೈಸ್ ಬೇರೆಯವ್ರು ಬರ್ತಾರೆ, ಅಕಸ್ಮಾತ್ ನನ್ನ ಫ್ಯಾಮಿಲಿನೇ ಬಂದು ಇರ್ತೀವಿ ನೀನು ಹೋಗು ಅಂದ್ರೂ ನಾನು ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಬಿಕಾಸ್ ನಾನು ಅದಕ್ಕೆ 5 ಲಕ್ಷ ಬಂಡವಾಳ ಹಾಕಿದ್ದೀನಿ. ಅದು ಲೋನಲ್ಲ, ಕ್ಯಾಶೇನೆ. 5 ಲಕ್ಷ ಬಂಡವಾಳ ಹಾಕಿ, ಅಷ್ಟಲ್ಲದೆ ಸ್ಟಾಕಿಗೂ ನಾನು 10 ಲಕ್ಷ ಬಂಡವಾಳ ಹಾಕಿ, ನಾನು ಯಾರ ನಂಬಿಕೆ ಮೇಲೂ ಬಿಟ್ಟು ಹೋಗಕ್ಕೆ ನಾನು ರೆಡಿ ಇಲ್ಲ. ಅದರಿಂದ ನಾನು ಶಾಪಲ್ಲಿ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಇಲ್ಲ ಅಂತಿದ್ರೆ ಬಿಟ್ಟು ಹೋಗ್ತಾ ಇದ್ದೆ. ನನ್ನ ಶಾಪಲ್ಲಿ ನಾನೇ ಇರಬೇಕು, ಇಲ್ಲ ನನ್ನ ಗಂಡ ಇರಬೇಕು. ಮುಂದೊಂದು ದಿನ ನೆಕ್ಸ್ಟು ನನ್ನ ಮಕ್ಕಳು, ನನ್ನ ಮಗ ನನ್ನ ಮಗಳು ಇಬ್ಬರು, ನಮ್ಮ ಅವನು ನಾನು ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಸೊ ಆದ್ದರಿಂದ ನಾನು ಶಾಪ್ನ ಕ್ಲೋಸ್ ಮಾಡಿದ್ದೀನಿ. ಶಾಪ್ ನಾನು ಏನಕ್ಕೆ ಸಡನ್ನಾಗಿ ಓಪನ್ ಮಾಡಿದ್ದು ಅಂದರೆ, ನಾನು ಎಲ್ಲೇ ಎಕ್ಸ್ಪೋಗೆ ಹೋದಾಗ್ಲೂ ನಿಮ್ಮನ್ನೆಲ್ಲ ಹುಡ್ಕೋಬೋದು ಅಂತ ಕೇಳ್ತಾರಲ್ವಾ. ಸೊ ಆ ಮಾತಿಗೆ ನನ್ನ ಆನ್ಸರ್ ಏನಿರ್ಬೇಕು ಹೇಳಿ? ನನ್ನ ಅಂಗಡಿ ಇದೆ, ನಮ್ಮ ಶಾಪ್ ಇದೆ. ಇದನ್ನ ಹೇಳಿದಾಗ ಶಾಪ್ ಇದೆಯಾ ಅಂತ ಒಂದು ತಗೊಳ್ಳೋರು 10 ತೊಗೊಂಡೋಗಿದ್ದಾರೆ. ಕರೆಕ್ಟಾ? ಅದರಿಂದ ನಾನು ಶಾಪ್ನ ಓಪನ್ ಮಾಡಿರೋದು. ಸೊ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಯೂಟ್ಯೂಬ್ನ ಬಿಟ್ಟು ಖಂಡಿತವಾಗ್ಲೂ ಹೋಗಲ್ಲ. ಯೂಟ್ಯೂಬಲ್ಲೇ ಇರ್ತೀನಿ, ಬರ್ತೀನಿ. ಕಮಿಂಗ್ ಸೂನ್. ಎಕ್ಸ್ಪೋಗಳೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ಟೈಮ್ ಆದ್ರೆ ತುಂಬ ಜನ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಸದ್ಯಕ್ಕೆ ಯಾವುದ್ರ ಬಗ್ಗೆನೂ ಅಪ್ಡೇಟ್ ಕೊಡಲ್ಲ. ಏನಂದರೆ ಅಚೀವ್ಮೆಂಟು ಸೈಲೆಂಟ್ ಆಗಿರಬೇಕು. ಏನು ಹೇಳಿ? ದೊಡ್ಡದಾಗಿರ್ಬೇಕು. ಏನು ಹೇಳಿ? ಇನ್ನೊಂದ್ಸಲ ರಿಪೀಟ್ ಮಾಡಿ. ಅಚೀವ್ಮೆಂಟ್ ಯಾವತ್ತೂ ಸೈಲೆಂಟ್ ಆಗಿರ್ಬೇಕು. ಸೆಲೆಬ್ರೇಷನು ಜೋರಾಗಿರ್ಬೇಕು. ಆ್ಯಂಡ್ ಇನ್ನು ಮುಂದೆ ನಾನು ಏನೇ ಗೋಲ್ಡ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಸೊ ಯಾವುದು ವ್ಲಾಗಲ್ಲಿ ಬರಲ್ಲ. ಅದರ ಮುಂಚೆನೂ ಹೇಳಿದೆ, ಇವಾಗಲೂ ಹೇಳ್ತಿದ್ದೀನಿ, ಯಾವುದು ವ್ಲಾಗಲ್ಲಿ ಬರಲ್ಲ. ಸೊ ಒಬ್ಬರು ನಾನು 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 ಅಂತ ಮೆರೀತಿದ್ರು. ಸೊ ಅದಕ್ಕಿಂತ ಹೆಚ್ಚಾಗಿ ಇಟ್ಟಿದ್ದೀನಿ, ಹೆಚ್ಚಾಗಿ ಮಾಡ್ತಾ ಇದ್ದೀನಿ. ಸೊ ಸೆಲೆಬ್ರೇಷನಲ್ಲಿ ತೋರಿಸ್ತೀನಿ ಎಲ್ಲನೂ, ಇವಾಗೇನು ತೋರಿಸೋದು ಬೇಡ. ಸೊ ನಂದೇನಿದ್ರು ಅಚೀವ್ಮೆಂಟು ಸೈಲೆಂಟಾಗಿರಬೇಕು. ಸೊ ಮಾತಾಡೋರು ಬೊಗಳುತ್ತಾ ಇರಬೇಕು, ನಾವು ಬೆಳೀತಾ ಇರಬೇಕು. ಸೊ ಇದನ್ನ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡೋದಕ್ಕೆ. ಸೊ ಯಾರೇ ಏನೇ ಇಂಡೈರೆಕ್ಟಾಗಿ ಅದು ಇದು ಬೊಗಳ್ಕೊಂಡ್ರೆ ಐ ಡೋಂಟ್ ಕೇರ್. ಹೌದು, ಯಾವ್ದಕ್ಕೂ ನಾವು ತಲೆ ಕೆಡ್ಸ್ಕೊಳಲ್ಲ. ಅದೇನೋ ಅದಂತೆ ಇದಂತೆ ಹೂವಗಳು ಮಾತುಗಳು ಅದೆಲ್ಲ ನಮ್ ಕಿವಿಗ್ ಬಿದ್ರು ನಾವು ಜಸ್ಟ್ ಇಗ್ನೋರ್ ಅಷ್ಟೇ. ಮಾತಾಡೋಲ್ಲ, ಮಾತಾಡ್ಕೊಂಡು ನಾವು ಮಾಡೋದು ಬೊಗಳ ನಾಯಿ ಲಾಯಕ್ ಕಚ್ಚಲ್ಲ ಅಷ್ಟೇ. ಸೊ ನಮ್ಮ ಸೆಲೆಬ್ರೇಷನ್ಗೆ ನಿಮ್ನೆಲ್ಲರನ್ನೂ ಇನ್ವೈಟ್ ಮಾಡ್ತೀನಿ, ಆ ಬಿಗ್ ಸೆಲೆಬ್ರೇಷನ್ಗೆ. ಮ್ಯೂಟ್ ಮಾಡಿ. ಸೊ ಎಸ್, ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಕಮಿಂಗ್ ಸೂನ್ ನಮ್ಮ ಆನಿವರ್ಸರಿ ವ್ಲಾಗಲ್ಲಿ ಸಿಗ್ತೀವಿ. ಲವ್ ಯು ಆಲ್, ಬಾಯ್.